ನಮಸ್ಕಾರ. ನಾವು ಪ್ರತಿದಿನ ಮಾಡೋ ಕೆಲ್ಸ, ನಮ್ಮ ಕಾಯಕ, ಅದು ಸುಮ್ನೆ ಒಂದು ಚಟುವಟಿಕೆನಾ? ಖಂಡಿತ ಅಲ್ಲ. ಅದು ನಮ್ಮೊಳಗಿನ ಶಕ್ತಿಯನ್ನ ಎಚ್ಚರಗೊಳಿಸೋ ಒಂದು ಅದ್ಭುತವಾದ ದಾರಿ ಅಲ್ವಾ? ನೋಡಿ, ಪ್ರತಿಯೊಂದು ಸೃಷ್ಟಿ, ಪ್ರತಿಯೊಂದು ಸ್ಕಿಲ್, ಅದರ ಹಿಂದೆ ಒಂದು ದೈವಿಕ ಶಕ್ತಿ ಇರುತ್ತೆ. ಬನ್ನಿ, ಇವತ್ತಿನ ಈ ಚರ್ಚೆಯಲ್ಲಿ ಆ ಶಕ್ತಿಯ ಮೂಲ ಯಾವುದು ಮತ್ತೆ ನಮ್ಮ ಕೆಲ್ಸದಲ್ಲೇ ದೇವರನ್ನು ಕಾಣೋದು ಹೇಗೆ ಅಂತ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ಮೊದಲನೇ ಪ್ರಶ್ನೆನೇ ಇದು. ನಾವು ಮಾಡೋ ದಿನನಿತ್ಯದ ಕೆಲ್ಸದಲ್ಲಿ ದೈವತ್ವವನ್ನ, ಅಂದ್ರೆ ಒಂದು ಡೀಪ್ ಮೀನಿಂಗ್ಫುಲ್ ಕನೆಕ್ಷನ್ ಅನ್ನ ಫೀಲ್ ಮಾಡೋಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಅದಕ್ಕೆ ಉತ್ತರ ಬೇಕಂದ್ರೆ ನಾವು ಸೃಷ್ಟಿಯ ಮೂಲಕರ್ತನ ಕಡೆ ನಮ್ಮ ಗಮನ ಹರಿಸ್ಬೇಕು. ಹೌದಾ? ಬನ್ನಿ, ಮೊದಲು ಈ ಇಡೀ ಬ್ರಹ್ಮಾಂಡದ ಗ್ರೇಟ್ ಆರ್ಕಿಟೆಕ್ಟ್ ಯಾರು, ಎಲ್ಲ ಕಲೆ, ವಿಜ್ಞಾನ, ಟೆಕ್ನಾಲಜಿ ಇವೆಲ್ಲದರ ಹಿಂದಿರುವ ಚೈತನ್ಯ ಯಾವಿದು ಅಂತ ಪರಿಚಯ ಮಾಡ್ಕೊಳ್ಳೋಣ. ಇಲ್ಲಿ ನೋಡಬಹುದು, ಇವರೇ ಭಗವಾನ್ ವಿಶ್ವಕರ್ಮ. ವೇದಗಳು ಹೇಳೋ ಪ್ರಕಾರ ಇಡೀ ಯೂನಿವರ್ಸ್ ಅನ್ನೇ ತಮ್ಮ ಕೈಚಲಕದಿಂದ ರೂಪಿಸಿದ ದೇವಶಿಲ್ಪಿ ಇವರು. ದೇವತೆಗಳ ದೊಡ್ಡ ದೊಡ್ಡ ಅರಮನೆಗಳಿಂದ ಹಿಡಿದು ಅವರ ಪವರ್ಫುಲ್ ಆಯುಧಗಳವರೆಗೆ ಎಲ್ಲದರ ಸೃಷ್ಟಿಯ ಹಿಂದಿರೋದು ಇವರೇ. ಸೊ ಇವರನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸೃಷ್ಟಿಯ ಸೀಕ್ರೆಟನೇ ಅರ್ಥ ಮಾಡ್ಕೊಂಡ ಹಾಗೆ ಅಲ್ವಾ? ಹಾಗಿದ್ರೆ ಭಗವಾನ್ ವಿಶ್ವಕರ್ಮರ ನಿಜವಾದ ಸ್ವರೂಪ ಏನು ಅಂತ ತಿಳ್ಕೊಳ್ಬೇಕು ಅಂದ್ರೆ ನಾವು ಮೊದಲು ಅವರ ಪಂಚಮುಖಗಳ ರಹಸ್ಯವನ್ನ, ಅಂದ್ರೆ 5 ದಿವ್ಯ ಮುಖಗಳ ಹಿಂದಿರೋ ತತ್ವವನ್ನ ತಿಳಿಬೇಕು. ನೆನ್ಪಿಡಿ, ಇವು ಸುಮ್ನೆ ಮುಖಗಳಲ್ಲ, ಇವು ಸೃಷ್ಟಿಯ 5 ಬೇಸಿಕ್ ಎನರ್ಜೀಸ್. ಪಂಚಮುಖ ಅಂದ್ರೆ 5 ಮುಖಗಳು. ಇದು ಸಿಂಬಾಲಿಕ್ ಅಷ್ಟೇ. ಪ್ರತಿಯೊಂದು ಮುಖ ಕೂಡ ಈ ಯೂನಿವರ್ಸ್ನ ಒಂದೊಂದು ಯುನೀಕ್ ಕ್ರಿಯೇಟಿವ್ ಪವರ್ನ ಪ್ರತಿನಿಧಿ. ಈ 5 ಶಕ್ತಿಗಳಿಂದಲೇ ಜಗತ್ತಿನ ಎಲ್ಲ ಆರ್ಟ್ಸ್, ಸೈನ್ಸ್, ಸ್ಕಿಲ್ಸ್ ಹುಟ್ಕೊಂಡಿವೆ ಅಂತ ಒಂದು ನಂಬಿಕೆ. ಆ 5 ಮುಖಗಳು ಯಾವುವು ಅಂದ್ರೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ. ಭೂಮಿ ಮೇಲೆ ನಾವು ನೋಡುವ ಪ್ರತಿಯೊಂದು ಕ್ರಿಯೇಟಿವಿಟಿಗೂ ಈ 5 ಡಿವೈನ್ ಪವರ್ಸ್ ಮೂಲ ಕಾರಣ. ಸರಿ, ಹಾಗಾದ್ರೆ ಈ ಶಕ್ತಿಗಳು ಮನುಷ್ಯರಲ್ಲಿ ಹೇಗೆ ಕಾಣಿಸ್ಕೊಳ್ತವೆ? ಆಸಕ್ತಿಕರ ಪ್ರಶ್ನೆ ಅಲ್ವಾ? ಬನ್ನಿ ನೋಡೋಣ. ಇಲ್ಲಿ ನೋಡಿ, ಆ ದೈವಿಕ ಶಕ್ತಿಗಳು ಭೂಮಿ ಮೇಲೆ 5 ಮಹಾನ್ ಕುಲಪುರುಷರ ರೂಪದಲ್ಲಿ ವ್ಯಕ್ತವಾದವು. ಪ್ರತಿಯೊಬ್ಬ ಕುಲಪುರುಷನು ಒಂದೊಂದು ನಿರ್ದಿಷ್ಟ ಕಾಯಕದ, ಅಂದ್ರೆ ಕರಕುಶಲತೆಯ ಮಾಸ್ಟರ್ ಆದ್ರು. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ವಿಶ್ವಕರ್ಮನ ಸದ್ಯೋಜಾತ ಮುಖದಿಂದ ಮನು ಹುಟ್ಟಿದ್ರು. ಅವರು ಕಮ್ಮಾರಿಕೆಗೆ, ಅಂದ್ರೆ ಬ್ಲ್ಯಾಕ್ ಸ್ಮಿತ್ ಕೆಲ್ಸಕ್ಕೆ ಅಧಿಪತಿಯಾದ್ರು. ವಾಮದೇವ ಮುಖದಿಂದ ಬಂದ ಮಯ ಬಡಗಿತನಕ್ಕೆ, ಅಂದ್ರೆ ಕಾರ್ಪೆಂಟ್ರಿಗೆ ಫೇಮಸ್ ಆದ್ರು. ಅದೇ ರೀತಿ ಅಘೋರ ಮುಖದಿಂದ ತ್ವಷ್ಟ, ಕಂಚುಗಾರಿಕೆಯಲ್ಲಿ, ತತ್ಪುರುಷ ಮುಖದಿಂದ ಶಿಲ್ಪಿ, ಶಿಲ್ಪಕಲೆಯಲ್ಲಿ, ಮತ್ತು ಈಶಾನ ಮುಖದಿಂದ ಬಂದ ವಿಶ್ವಜ್ಞ, ಅಕ್ಕಸಾಲಿಗ, ಅಂದ್ರೆ ಗೋಲ್ಡ್ ಸ್ಮಿತ್ ಕೆಲ್ಸದಲ್ಲಿ ಎಕ್ಸ್ಪರ್ಟ್ ಆದ್ರು. ಇದ್ರಿಂದ ನಮಗೇನ್ ಗೊತ್ತಾಗುತ್ತೆ ಅಂದ್ರೆ ಪ್ರತಿಯೊಂದು ಕೆಲ್ಸಕ್ಕೂ ಒಂದು ದೈವಿಕ ಮೂಲ ಇದೆ ಅಂತ. ಸರಿ, ಈ ದೈವಿಕ ಕನೆಕ್ಷನ್ ಅನ್ನ ನಮ್ಮ ಲೈಫಲ್ಲಿ ತರೋಕೆ ಒಂದು ತುಂಬಾ ಸಿಂಪಲ್ ಆದ್ರೆ ಬಹಳ ಪವರ್ಫುಲ್ ಆದ ತತ್ವ ಇದೆ. ಇದನ್ನ ನಮಗೆ ಕೊಟ್ಟವರು ಸದ್ಗುರು ಮೌನೇಶ್ವರರು. ಕಾಯಕವೇ ಕೈಲಾಸ. ಅಬ್ಬಾ, ಈ 3 ಪದಗಳಲ್ಲೇ ಎಂಥ ಅದ್ಭುತ ತತ್ವ ಅಡಗಿದೆ. ಇದರ ಸರಳ ಅರ್ಥ ಇಷ್ಟೇ: ನಾವು ಮಾಡೋ ಕೆಲ್ಸವೇ ಕೈಲಾಸ, ನಾವು ಮಾಡೋ ಕೆಲಸವೇ ಪೂಜೆ. ಕೈಲಾಸಕ್ಕೆಂದ ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಬದಲಿಗೆ ನಾವು ಮಾಡೋ ಕೆಲ್ಸವನ್ನ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಿದ್ರೆ ನಾವಿರೋ ಜಾಗನೇ ಕೈಲಾಸ ಆಗತ್ತೆ. ಹಾಗಿದ್ರೆ ಈ ತತ್ವದ ಸಾರ ಏನು? ಮೊದಲನೇದು, ನಮ್ ಕೆಲ್ಸದಲ್ಲಿ ನಾವು ತೋರ್ಸೋ ಡೆಡಿಕೇಶನ್ನೇ ನಿಜವಾದ ಭಕ್ತಿ. ಎರಡನೇದು, ಯಾವುದೇ ಕೆಲ್ಸ ಸಣ್ಣದು ದೊಡ್ಡದು ಅಂತ ಇಲ್ಲ. ಪ್ರತಿಯೊಂದು ಕೆಲ್ಸಕ್ಕೂ ಅದರದೇ ಆದ ಗೌರವ ಇದೆ ಅಲ್ವಾ? ಕಸ ಗುಡಿಸೋದ್ರಿಂದ ಹಿಡಿದು ಸಾಫ್ಟ್ವೇರ್ ಕೋಡಿಂಗ್ ಮಾಡೋವರೆಗೆ ಎಲ್ಲವೂ ಮುಖ್ಯನೇ. ಮೂರನೇದು, ನಮ್ಮ ಸ್ಕಿಲ್ನಲ್ಲೇ ದೈವತ್ವವನ್ನ ಹುಡ್ಕೋದು. ಕೊನೆಯದಾಗಿ, ಪ್ರಾಮಾಣಿಕವಾಗಿ ಮಾಡಿದ ಕೆಲ್ಸವೇ ನಮ್ಮನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಮಾತಾಡದ್ವಲ್ಲ, ಇದರ ಕೊನೆಯ ಉದ್ದೇಶ ಏನು? ವಿಶ್ವಕರ್ಮನ ಕ್ರಿಯೇಟಿವಿಟಿ, ಆ ಪಂಚಕುಲಪುರುಷರ ಸ್ಕಿಲ್ಸ್, ಮತ್ತೆ ಈ ಕಾಯಕವೇ ಕೈಲಾಸ ಅನ್ನೋ ತತ್ವ, ಇವೆಲ್ಲ ಸೇರಿ ನಮ್ಮೊಳಗೆ ಅಡಗಿರೋ ಒಂದು ಅದ್ಭುತ ಶಕ್ತಿಯನ್ನ ಜಾಗೃತಗೊಳಿಸೋಕೆ ಇರೋ ದಾರಿಗಳಷ್ಟೇ ಅಲ್ವಾ? ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ನಮ್ಮ ನಿಜವಾದ ಶಕ್ತಿ, ನಮ್ಮ ಕಾನ್ಫಿಡೆನ್ಸ್, ನಮ್ಮ ಕೆಪಾಸಿಟಿ ಎಲ್ಲವೂ ಜಾಗೃತ ಆಗೋದು ನಮ್ಮ ಕಾಯಕದ ಮೂಲಕವೇ. ಯಾವಾಗ ನಾವು ನಮ್ಮ ಕೆಲ್ಸವನ್ನ ಪ್ರೀತಿಸ್ತೀವೋ, ಗೌರವಿಸ್ತೀವೋ, ಆಗ ನಮ್ಮೊಳಗಿನ ಶಕ್ತಿ ತಾನಾಗೇ ಹೊರಗ್ಬರುತ್ತೆ. ಈ ಚಿತ್ರ ನೋಡಿ, ಆ ಶಕ್ತಿ ಅಂದ್ರೆ ಏನು ಅನ್ನೋದನ್ನ ಇದು ಪರ್ಫೆಕ್ಟ್ ಅಂತ ತೋರಿಸುತ್ತೆ. ನಮ್ಮ ಕೆಲ್ಸದ ಮೇಲೆ ನಮಗಿರೋ ನಿಷ್ಠೆ ಇದೆಯಲ್ಲ, ಅದು ನಮ್ಮೊಳಗೆ ಒಂದು ಸಿಂಹದ ಹಾಗೆ ಧೈರ್ಯ, ಶಕ್ತಿ ಮತ್ತೆ ಫೋಕಸ್ ಅನ್ನು ತುಂಬುತ್ತೆ. ಕೆಲ್ಸದಲ್ಲಿ ಶ್ರದ್ಧೆ ಇತ್ತು ಅಂದ್ರೆ ಎಂಥ ಚಾಲೆಂಜ್ ಬಂದ್ರೂ ಎದುರಿಸೋ ಶಕ್ತಿ ನಮ್ಮದಾಗಿರುತ್ತೆ.
ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಒಂದೇ ಒಂದು ಪ್ರಶ್ನೆ. ಪ್ರತಿಯೊಬ್ಬರೂ ತಮ್ಮ ಕಾಯಕದ ಮೂಲಕ, ತಮ್ಮ ಕೆಲಸದ ಮೂಲಕ, ತಮ್ಮೊಳಗಿನ ಯಾವ ಶಕ್ತಿಯನ್ನು ಜಾಗೃತಗೊಳಿಸಬೇಕು ಅಂತ ಅನ್ಕೊಳ್ತಾರೆ? ಸ್ವಲ್ಪ ಯೋಚನೆ ಮಾಡಿ. ಒಂದು ವಿಷಯವನ್ನಂತೂ ಮರೆಯಲೇಬಾರದು, ನಮ್ಮ ಕಾಯಕವೇ ನಮ್ಮ ಶಕ್ತಿಯ ನಿಜವಾದ ಮೂಲ.